ಪವರ್ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ. ಎಸ್ಯುಸಿಐ ಪಕ್ಷದ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯನ್ನು ಖಂಡಿಸಿ ಇರಾನ್ ಮೇಲಿನ ಅಮೆರಿಕ ಇಸ್ರಾಯೇಲ್ ದಾಳಿಯನ್ನು ಖಂಡಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಧಾರವಾಡ ಜಿಲ್ಲಾ ಕಾರ್ಯದರ್ಶಿಗಳಾದ ಲಕ್ಷ್ಮಣ್ ಜಡಗನ್ನವರ್ ಮಾತನಾಡುತ್ತಾ, ಇರಾನ್ ಮೇಲೆ ಅಮೆರಿಕ ಇಸ್ರಾಯೇಲ್ ನಡೆಸಿದ ಪ್ರಚೋದಿತ ಸೇನಾ ದಾಳಿಯನ್ನು ಎಸ್ಯುಸಿಐ ಕಮ್ಯುನಿಸ್ಟ್ ತೀವ್ರವಾಗಿ ಖಂಡಿಸುತ್ತದೆ ಮತ್ತು ನರಹಂತಕ ಇಸ್ರಾಯೇಲ್ ಪ್ರಧಾನಿಯನ್ನು ಸಹೋದರ ಎಂದು ಕರೆದ ಪ್ರಧಾನಿ ಮೋದಿಯವರ ನಡೆಯನ್ನು ತಿರಸ್ಕರಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಮಾಜವಾದಿ ವಿಚಾರಗಳು ಎಲ್ಲೆಡೆ ಬೆಳೆಯಬೇಕು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿ ಸೆಕ್ರೆಟರಿ ಸದಸ್ಯರಾದ ಗಂಗಾಧರ್ ಬಡಿಗೇರ್, ಜಿಲ್ಲಾ ಸಮಿತಿ ಸದಸ್ಯರಾದ ಭುವನ್ ಬಳ್ಳಾರಿ, ಶರಣು ಗೋನವರ್, ಮಧುಲತಾ ಗೌಡರ್, ಭವಾನಿ ಶಂಕರ್ ಇನ್ನಿತರರು ಇದ್ದರು. ಹೋರಾಟಕ್ಕೆ ಮುಂದಾಗಿ ಧಿಕ್ಕಾರ 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 ಒಗ್ಗಟ್ಟಿರಲಿ. ಒಪ್ಪೋದಿಲ್ಲ ಒಪ್ಪೋದಿಲ್ಲ. ಅಮೆರಿಕನ್ ಸಾಮ್ರಾಜ್ಯಶಾಹಿ ನೈತಿಕ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ ಯುದ್ಧ ಪಿಪಾಸು ಟ್ರಂಪ್ ನೈತಿಕ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ Down with American imperialism, down with. ಡೌನ್ ವಿತ್ ಡೌನ್ ವಿತ್ ಅನುಕೂಲದ ವೈರಿ ಅಮೆರಿಕನ್ ಸಾಮ್ರಾಜ್ಯಶಾಹಿ ನೈತಿಕ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು. ನ್ಯಾಯ ಬೇಕು. ಅನುಕೂಲದ ವೈರಿ ಟ್ರಂಪ್ ಏಳಿಗೆ ಧಿಕ್ಕಾರ. ಧಿಕ್ಕಾರ ಮನುಕುಲದ ವೈರಿ ಅಮೆರಿಕದ ಸಾಮ್ರಾಜ್ಯಶಾಹಿ ನೀತಿಗೆ ಹೇಳಿ ಧಿಕ್ಕಾರ. ಮನುಕುಲದ ವೈರಿ ಸಾಮ್ರಾಜ್ಯಶಾಹಿ ಅಮೆರಿಕಗೆ ಹೇಳಿ ಧಿಕ್ಕಾರ. ಇರಾನ್ ಮೇಲಿನ ಆಕ್ರಮಣವನ್ನು ಒಪ್ಪೋದಿಲ್ಲ ಒಪ್ಪೋದಿಲ್ಲ. ಇರಾನ್ ಅಧ್ಯಕ್ಷರನ್ನು ಹತ್ಯೆ ಮಾಡಿರುವ ಅಮೆರಿಕದ ಯುದ್ಧಕೋರ ನೀತಿಗೆ ಹೇಳಿ ಧಿಕ್ಕಾರ. ವಿರೋಧ ಮಾಡಬೇಕು. ಅದೇ ರೀತಿಯಲ್ಲಿ ನಾವು ಭಾರತೀಯರು ಕೂಡ ಈ ಒಂದು ಅಮೆರಿಕನ್ ಸಾಮ್ರಾಜ್ಯಶಾಹಿಯ ನೀತಿಯನ್ನು ಖಂಡಿಸ್ತೀವಿ. ನಮ್ಮ ಒಂದು ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷ ಉಗ್ರವಾಗಿ ಖಂಡಿಸ್ತದೆ. ಇದ್ರ ವಿರುದ್ಧ ಇಡೀ ಪ್ರಪಂಚದ ದುಡಿಯುವ ಜನಗಳು ನೂರಾರು ಕಂದಮ್ಮಗಳ ಸಾವಿಗೆ ಕಾರಣವಾಗಿರುವ ಯುದ್ಧ ಪಿಪಾಸು ಅಮೆರಿಕದ ಯುದ್ಧಕೋರ ನೀತಿಗೆ ಹೇಳಿ ಧಿಕ್ಕಾರ. ವಿಶ್ವದ ಶಾಂತಿಪ್ರಿಯ ಜನಗಳೇ ಒಂದಾಗಿ. ವಿಶ್ವದ ಶಾಂತಿಪ್ರಿಯ ಜನಗಳೇ ಒಂದಾಗಿ. ಇವತ್ತು ನಮ್ಮ ನೆಚ್ಚಿನ ಗೌರವಾನ್ವಿತ ಪಕ್ಷ ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಒಂದು ಸಾಂಕೇತಿಕ ಪ್ರತಿಭಟನೆ ಏನು ಇತ್ತೀಚೆಗೆ ಇವತ್ತು ಯುದ್ಧ ಪಿಪಾಸು ಅಮೆರಿಕನ್ ಸಾಮ್ರಾಜ್ಯಶಾಹಿಗಳು ಏನು ಮಧ್ಯಪ್ರಾಚ್ಯದ ರಾಷ್ಟ್ರಗಳ ಮೇಲೆ ದಾಳಿ, ಅದರಲ್ಲಿ ಏನು ಇರಾನ್ ಮೇಲೆ ಇವತ್ತು ದಾಳಿ ಮಾಡಿ ಅಲ್ಲಿನ ಒಬ್ಬ ಮುಖಂಡನನ್ನ ಇವತ್ತು ಖಮೇನಿ ಅವನನ್ನ ಕೊಲೆಗೈದಿರ್ತಕ್ಕಂಥ ಈ ಒಂದು ಅಮೆರಿಕನ್ ಸಾಮ್ರಾಜ್ಯಶಾಹಿ ಯುದ್ಧ ಕೋರ ನೀತಿಯನ್ನ ನಾವು ಪ್ರತಿಭಟಿಸಿ ಇವತ್ತು ಅದನ್ನು ವಿರೋಧ ಮಾಡಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರಬಹುದು, ಇತ್ತೀಚೆಗೆ ಲ್ಯಾಟಿನ್ ಅಮೆರಿಕಾ ದೇಶಗಳ ಮೇಲೆ ಇವತ್ತು ದಾಳಿ ಮಾಡ್ತೀವಿ. ವೆನಿಜುವೆಲಾ ಮೇಲೆ ಅಲ್ಲಿ ಏನೋ ಮಾದಕ ವಸ್ತುಗಳು ಇದಾವಂತೇಳಿ ಅನ್ನೋ ಕಾರಣ, ಇನ್ನೊಂದು ಕಡೆ ಇವತ್ತು ಅಣ್ವಸ್ತ್ರಗಳಿದಾವಂತ ಅನ್ನೋ ಕಾರಣ, ಇಂಥ ಹಲವಾರು ಸುಳ್ಳು ವಿಷಯಗಳನ್ನ ಮುಂದಿಟ್ಟುಕೊಂಡು ಅಲ್ಲಿನ ಆ ದೇಶದ ನೈಸರ್ಗಿಕ ಸಂಪತ್ತನ್ನ ಲೂಟ್ ಮಾಡಲಿಕ್ಕೆ ಇವತ್ತು ಈ ಕೊಲೆಗಡುಕ ಯುದ್ಧ ಪಿಪಾಸು ಟ್ರಂಪ್ ಈ ಒಂದು ನೀತಿಯನ್ನ ಧಿಕ್ಕರಿಸಿ ನಾವು ಇವತ್ತು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಲ್ಲಿ ಇವತ್ತು ಇರಾನದಲ್ಲಿ ನೂರಾರು ಕಂದಮ್ಮಗಳು ಸಾಯ್ತಾ ಇದ್ದಾರೆ. ಇಡೀ ಸಾರ್ವಜನಿಕರಿಗೆ ಕೂಡ ಈ ಯುದ್ಧದಿಂದ ಸಾವು ಬದುಕಿನ ಮಧ್ಯದಲ್ಲಿ ಭೀತಿಯಲ್ಲಿದ್ದಾರೆ ಅವರು. ಇವತ್ತು ಈ ಒಂದು ನೀತಿ ಏನಿದೆ ಅಲ್ಲಿ ಇವರಿಗೆ ಇನ್ಯಾವ ನೆಪಗಳು ಇಲ್ಲ,
ಇಲ್ಲಿ ನೈಸರ್ಗಿಕ ಸಂಪತ್ತೇನಿದೆ, ಪೆಟ್ರೋಲಿಯಂ ಉತ್ಪನ್ನ ಏನಿದೆ, ಆ ಉತ್ಪನ್ನದ ಮೇಲೆ ತಮ್ಮ ಹಿಡಿತ ಸಾಧಿಸಬೇಕು ಅಂತೇಳಿ ಇವತ್ತು ಅಮೆರಿಕ ಮತ್ತು ಇಸ್ರೇಲ್ ಇವರಿಬ್ರು ಜಂಟಿಯಾಗಿ ಅಲ್ಲಿನ ನೈಸರ್ಗಿಕ ಸಂಪತ್ತನ್ನು ಲೂಟ್ ಮಾಡಲಿಕ್ಕೆ ಇಡೀ ದೇಶವನ್ನ ಇವತ್ತು ಯುದ್ಧದಿಂದ ಸರ್ವನಾಶ ಮಾಡ್ಲಿಕ್ಕೆ ಹೊಂಟಿದಾರ. ಇದನ್ನ ನಾವು ಖಂಡಿಸ್ತಾ ಇದ್ದೀವಿ. ಇಲ್ಲಿ ಭಾರತ ಏನಿದೆ ಇದು ಅತ್ಯಂತ ಸಾಮ್ರಾಜ್ಯಶಾಹಿ ವಿರೋಧಿ ನೀತಿಯನ್ನು ತಳೆದಿರ್ತಕ್ಕಂಥದ್ದು. ಆದರೆ ಪ್ರಧಾನಮಂತ್ರಿಯವರು ಇಸ್ರೇಲ್ನ ಪ್ರಧಾನಿ ನನ್ನ ಸಹೋದರ ಇದ್ದಂತೆ ಏನು ಹೇಳ್ತಾ ಇದ್ದಾರ, ಇದು ಅತ್ಯಂತ ಸರಿ ಹೋಗಲ್ಲ ಇದು. ಯಾಕಂದ್ರೆ ಇಡೀ ಎಲ್ಲಾ ಸಂದರ್ಭದಲ್ಲಿ ಭಾರತ ಸಾಮ್ರಾಜ್ಯಶಾಹಿ ವಿರೋಧಿ ನಿಲುವನ್ನು ತಗೊಂಡಿದೆ. ನಾವು ಅದನ್ನು ಬೆಂಬಲಿಸ್ತೀವಿ. ಸಾಮ್ರಾಜ್ಯಶಾಹಿ ನೀತಿಗಳನ್ನ ವಿರೋಧ ಮಾಡ್ತಾ ಇಡೀ ಜಗತ್ತಿನ ದುಡಿಯೋ ಕಾರ್ಮಿಕ ವರ್ಗದ ಜನಗಳು ಇವತ್ತು ಒಂದಾಗಬೇಕು. ಈ ಯುದ್ಧಕೋರ ನೀತಿಯನ್ನು ಸೋಲಿಸಬೇಕು. ಸಾಮ್ರಾಜ್ಯವಾದವನ್ನ ಅಳಿಸ್ಬೇಕು. ಸಮಾಜವಾದವನ್ನ ಉಳಿಸೋದು ಬೆಳೆಸೋ ದಿಕ್ಕಿನಲ್ಲಿ ನಮ್ಮ ಚಳವಳಿ ಮುಂದುವರಿಯುತ್ತೆ ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ವಿ. ಲಕ್ಷ್ಮಣ್ ಜಡಗನ್ನವರ್, SUCI ಕಮ್ಯುನಿಸ್ಟ್ ಧಾರವಾಡ.